ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವ ನ್ಯೂ ಕ್ಯಾಪಿಟಲ್ ಆಕ್ಸೆಸರೀಸ್ ಎನ್ನುವ ಕಾರ್ಗಳು ಅಥವಾ ಬೇರೆ ಬೇರೆ ರೀತಿಯ ವಾಹನಗಳಿಗೆ ಏನು ಆಕ್ಸೆಸರಿನ ಸರಬರಾಜು ಮಾಡ್ತಾರೆ ಅಥವಾ ಫಿಕ್ಸ್ ಮಾಡ್ತಾರೆ ಆ ಒಂದು ಶೋರೂಮ್ಗೆ ಬೆಂಕಿ ತಗುಲಿದೆ. ನೀವು ನೋಡ್ತಾ ಹೋಗ್ಬೋದು. ಇವತ್ತು ಮುಂಜಾನೆ ಸುಮಾರು 6 ಗಂಟೆ ಸುಮಾರಿಗೆ ಈ ಒಂದು ಬೆಂಕಿ ಅವಘಡ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಅತಿ ಪ್ರಮುಖವಾಗಿ ನೋಡ್ತಾ ಹೋಗ್ಬೋದು, ಈ ಎಲ್ಲ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಆಕ್ಸೆಸರೀಸ್ ಏನಿದೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಸಾಧಾರಣವಾಗಿ ಈ ರೀತಿಯ ಆಕ್ಸೆಸರಿ ಶಾಪ್ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ಅತಿ ಪ್ರಮುಖವಾಗಿ ಕಾರ್ಗಳಿಗೆ ಕುಶನ್ ಸೀಟ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಫಿಕ್ಸ್ ಮಾಡಿ ಕೊಡ್ತಾರೆ. ಆದ್ರೆ ಇವತ್ತು ಮುಂಜಾನೆ ಸುಮಾರು 5ರಿಂದ 5:30 ಸುಮಾರಿನಲ್ಲಿ ಈ ಒಂದು ಬೆಂಕಿ ಹೊತ್ತಿಕೊಂಡಿದೆ. ಈ ಒಂದು ಪರಿಣಾಮ ಸಂಪೂರ್ಣ ಅಂಗಡಿಯೇ ಸುಟ್ಟು ಕರಕಲಾಗಿದೆ. ಇನ್ನುಳಿದಂತೆ ನೀವು ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ಕೆಲವೊಂದು ಐಟಮ್ಗಳು ಏನು ಅಂತ ಸದ್ಯಕ್ಕೆ ಅದು ಗುರುತು ಸಹ ಸಿಗೋದಿಲ್ಲ. ಆ ರೀತಿಯಾಗಿ ಒಂದು ಅಗ್ನಿ ಅವಘಡ ಸಂಭವಿಸಿ ಇಡೀ ಅಂಗಡಿಯೇ ಒಂದು ಬೆಂಕಿ ಅವಘಡಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೇಕು. ಇನ್ನು ಈ ಒಂದು ಬೆಂಕಿ ಅವಘಡ ಯಾವ ರೀತಿ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ, ಮಾಲೀಕರು ಹೇಳುವ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು ಒಂದು ಜಂಕ್ಷನ್ ಬಾಕ್ಸ್ ಇದೆ, ಈ ಒಂದು ಜಂಕ್ಷನ್ ಬಾಕ್ಸ್ ನಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತುಕೊಂಡಿದೆ. ಪರಿಣಾಮ ಈ ರೀತಿಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಇನ್ನು ಈ ಒಂದು ಮುಂಭಾಗದಲ್ಲಿರುವ ಅಂಗಡಿ ಏನಿದೆ ಈ ಒಂದು ಬಿಲ್ಡಿಂಗ್ ನಲ್ಲಿ, ಈ ಒಂದು ಬಿಲ್ಡಿಂಗ್ ನಿಂದ ಈ ಒಂದು ದಟ್ಟವಾದಂತಹ ಬೆಂಕಿ ಇದು ಹಿಂದಕ್ಕೂ ಕೂಡ ಹೋಗಿದೆ. ನೀವು ನೋಡ್ತಾ ಹೋಗ್ಬೋದು. ನೋಡಿ ಯಾವ ರೀತಿ ಅಂಗಡಿ ಬಿಲ್ಡಿಂಗ್ ಅನ್ನೇ ಇದು ಆವರಿಸಾಕಿಲ್ಲ, ಅಂಗಡಿ ಬಿಲ್ಡಿಂಗ್ ಅನ್ನೇ ಇದು ಆವರಿಸಿಕೊಂಡಿದೆ ಅಂತ ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಈ ರೀತಿಯಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಈ ಒಂದು ಅಗ್ನಿ ಅವಘಡದಲ್ಲಿ ಒಟ್ಟಾರೆ 4ರಿಂದ 5 ಲಕ್ಷ ರೂಪಾಯಿ ಪ್ರಾಥಮಿಕ ಮಾಹಿತಿಯಂತೆ ಏನು ಎಲ್ಲಾ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ ಅನ್ನೋದು ಲಭ್ಯವಾಗ್ತಾ ಇದೆ. ಸೊ ಇನ್ನಷ್ಟೇ ಪೊಲೀಸರು ಕೂಡ ಒಂದು FIR ಅನ್ನ ದಾಖಲಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಈ ಒಂದು ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣವೋ ಅಥವಾ ಯಾರಾದ್ರೂ ಕಿಡಿಗೇಡಿಗಳು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ಗಿರೀಶ್, KRT ನ್ಯೂಸ್, ಬೆಂಗಳೂರು.